ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ ಅವರು. ಭದ್ರತಾ ವೈಫಲ್ಯ ಆಗಿದೆ. ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ ಅವರು. ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಇದ್ರೆ ಮಾಡ್ಬೋದು ಅವರು. ಉಗ್ರರ ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಮಾಡಿದ್ದಾರೆ. ಅದನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾಡ್ತಾರೆ. ಪ್ರವಾಸಿಗರು ಉಚಿತವಾಗಿ ಕರ್ಕೊಂಡ್ಬಂದು, ಆದರೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ಈಜೆ ಬರಬೇಕಿತ್ತು. ಆ ಟೈಮಲ್ಲಿ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಮಾಡೇ ಮಾಡ್ತಾರೆ. ಮತ್ತು ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು, ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣಷ್ಟೇ. ಬಿಹಾರದಲ್ಲೆಲ್ಲ ಅದೇ ಮಾತಾಡ್ತಿದ್ದಾರೆ ಮೋದಿ ಅವರು. ಬಿಹಾರ ಚುನಾವಣೆ ರ್ಯಾಲಿ, ಎಲೆಕ್ಷನ್ದಾಗೆಲ್ಲ ರ್ಯಾಲಿ ಅದೆಲ್ಲ ಬರೀ ಎದ್ದೇ ಮಾತಾಡ್ತಿದ್ದಾರೆ. ಇದು ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಕಡೆ. ಹೇಳಿದ್ರೆ ಇದನ್ನೇ ಹೇಳಬೇಕು, ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳೇ ಗೆಲ್ಲಬೇಕು ಅಷ್ಟೇ. ಮೆರಿಟ್ ಮ್ಯಾಗ ಅವ್ರ ಕಡೆ ಏನೂ ಅಂಶಗಳಿಲ್ಲ.